ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಈ ಚಿತ್ರದ ಹೀರೋ ರವಿ ಒಬ್ಬ ಅನಾಥ. ಇವನಿಗೆ ಚಿಕ್ಕ ವಯಸ್ಸಿನಿಂದ ಇದ್ದ ಒಂದು ವಿಚಿತ್ರವಾದ ಕಾಯಿಲೆಯಿಂದಾಗಿ ಕಣ್ಣಿನ ದೃಷ್ಟಿ ದಿನಗಳು ಕಳೆದಂತೆ ಕ್ಷೀಣಿಸುತ್ತಿರುತ್ತೆ. ರವಿಗೆ ತನ್ನ ಕಣ್ಣಿನ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಆದರೆ ರವಿ ಬಳಿ ಅಷ್ಟೊಂದು ಹಣ ಇರೋದಿಲ್ಲ. ಹೀಗಿರುವಾಗಲೇ ಈತ ಒಂದು ದಿನ ಒಂದು ಭೀಕರವಾದ ಕೊಲೆಯನ್ನ ನೋಡ್ತಾನೆ. ನಂತರ ಆ ಕೊಲೆ ಕೇಸ್ನಲ್ಲಿ ಇಬ್ಬರು ಶ್ರೀಮಂತ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಅವರ ಬಳಿಯಿಂದ ಹಣವನ್ನ ಪಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ದಿನಗಳು ಕಳೆದ ಒಂದು ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಅಂತ ಹೋಗಿ ಹಲವಾರು ತಪ್ಪುಗಳನ್ನ ಮಾಡಿ ಕೊನೆಗೆ ಆ ಕೇಸ್ ನಲ್ಲಿ ತಾನೇ ಸಿಕ್ಕಿ ಹಾಕಿಕೊಳ್ತಾನೆ. ಅಷ್ಟಕ್ಕೂ ಅಲ್ಲಿ ಕೊಲೆಯಾಗಿದ್ಯಾರು, ಆ ಕೊಲೆಯನ್ನ ಮಾಡಿದ್ಯಾರು, ರವಿಗೆ ಆ ಕೊಲೆಯ ಕೇಸ್ ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವ್ಯಾರು ಕೂಡ ಗೆಸ್ ಮಾಡದೇ ಇರುವ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದಹಾಗೆ ಇದು 2016ರಲ್ಲಿ ಬಿಡುಗಡೆಯಾಗಿದ್ದ ಕುಟ್ರಮೆ ದಂಡನೆ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆಗಿರುವ ರವಿಯನ್ನ ನೋಡ್ತೀವಿ. ತುಂಬಾನೇ ಕಷ್ಟದಲ್ಲಿದ್ದ ರವಿ ತನ್ನ ಬಳಿ ಇದ್ದ ಹರಿದು ಹೋಗಿದ್ದ 10 ರೂಪಾಯಿ ನೋಟ್ಗೆ ಅನ್ನ ಹಾಕಿ ಅಂಟಿಸಿ ಅದನ್ನ ರೆಡಿ ಮಾಡಿಕೊಳ್ತಾನೆ. ನಂತರ ಬಾಲ್ಕನಿಗೆ ಬಂದಾಗ ಎದುರುಗಡೆ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ವಾಸ ಮಾಡ್ತಿದ್ದ ಶ್ವೇತಾ ಎಂಬ ಹುಡುಗಿಯನ್ನ ನೋಡ್ತಾನೆ. ಶ್ವೇತಾಗೆ ತನ್ನನ್ನ ಯಾರೋ ನೋಡ್ತಿದ್ದಾರೆ ಅಂತ ಅನ್ನಿಸಿ ಮೇಲೆ ನೋಡ್ತಾಳೆ. ತಕ್ಷಣವೇ ರವಿ ಮನೆ ಒಳಗಡೆ ಬಂದು ಬಿಡ್ತಾನೆ. ಇದಾದ ನಂತರ ರವಿ ರೆಡಿಯಾಗಿ ಎಂದಿನಂತೆ ಆಫೀಸ್ಗೆ ತನ್ನ ಬೈಕ್ ನಲ್ಲಿ ಹೊರಡ್ತಾನೆ. ಸ್ನೇಹಿತರೆ, ಈತ ಗಾಡಿ ಓಡಿಸ್ತಿರೋದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ರವಿಗೆ ಕೇವಲ ತನ್ನ ಎದುರುಗಡೆ ಇರುವ ದೃಶ್ಯ ಮಾತ್ರವೇ ಕಾಣಿಸುತ್ತಿರುತ್ತೆ ಅಂತ. ಈತ ಹಾಸ್ಪಿಟಲ್ಗೆ ಬಂದು ತನ್ನ ಕಣ್ಣಿನ ಚೆಕಪ್ ಅನ್ನ ಮಾಡಿಸಿಕೊಂಡಾಗ ನಮಗೆ ಗೊತ್ತಾಗುತ್ತೇನೆಂದ್ರೆ ರವಿಗೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ಟ್ಯೂಬ್ ವಿಷನ್ ಅಥವಾ ಗ್ಲುಕೋಮಾ ಎಂಬ ಒಂದು ಕಾಯಿಲೆ ಇರುತ್ತೆ. ಅಂದ್ರೆ ರವಿಗೆ ಒಂದು ಟ್ಯೂಬ್ ನ ಒಳಗಡೆ ನೋಡಿದ್ರೆ ಹೇಗೆ ಕೇವಲ ಮುಂದೆ ಇರುವ ವಸ್ತು ಮಾತ್ರವೇ ಕಾಣಿಸುತ್ತಿರುತ್ತೋ ಅದೇ ರೀತಿ ಇವನಿಗೂ ಕಾಣಿಸುತ್ತಿರುತ್ತೆ. ಯಾರಾದ್ರೂ ಎದುರುಗಡೆ ನಿಲ್ಲದೆ ಸ್ವಲ್ಪ ಪಕ್ಕದಲ್ಲಿ ನಿಂತುಕೊಂಡು ಮಾತನಾಡಿದ್ರು ಕೂಡ ರವಿಗೆ ಅವರು ಕಾಣಿಸೋದೇ ಇಲ್ಲ. ಈಗ ಚೆಕಪ್ ಮಾಡಿದ ಡಾಕ್ಟರ್ ಕೇಳ್ತಾರೆ, ನೀವ್ಯಾಕೆ ಈ ಪ್ರಾಬ್ಲಮ್ಗೆ ಮೊದಲೇ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿಲ್ಲ ಅಂತ. ಆಗ ರವಿ ಹೇಳ್ತಾನೆ, ಮೇಡಮ್, ನಾನೊಬ್ಬ ಅನಾಥ, ನನಗೆ ಚಿಕ್ಕ ವಯಸ್ಸಿನಿಂದಲೇ ಈ ಪ್ರಾಬ್ಲಮ್ ಇದೆ. ಚಿಕ್ಕ ವಯಸ್ಸಲ್ಲಿ ನಾನಂದುಕೊಂಡಿದ್ದೆ ಎಲ್ಲರಿಗೂ ನನ್ನ ರೀತಿನೇ ದೃಷ್ಟಿ ಇರುತ್ತೆ ಅಂತ. ಆದ್ರೆ ನಾನು ಬೆಳೆದು ದೊಡ್ಡವನಾದ ನಂತರ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸಿಕೊಂಡಾಗ್ಲೇ ಗೊತ್ತಾಗಿದ್ದು ನನಗೆ ಈ ರೀತಿಯ ಕಾಯಿಲೆ ಇದೆ ಅಂತ. ನನಗೆ ದಿನಗಳು ಕಳೆದಂತೆ ಮೊದಲಿನಷ್ಟು ಕೂಡ ಕಾಣಿಸುತ್ತಿಲ್ಲ. ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡಿ ಮೇಡಮ್ ಅಂತ ಬೇಡಿಕೊಳ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ಸರಿ, ನಿಮ್ಮ ಕಣ್ಣಿನ ಇನ್ನೊಂದು ಟೆಸ್ಟ್ ರಿಪೋರ್ಟ್ ಮಧ್ಯಾಹ್ನ ಬರುತ್ತೆ, ಅದನ್ನ ನೋಡಿದ ನಂತರ ಮುಂದೆ ಏನ್ ಮಾಡಬಹುದು ಅಂತ ಡಿಸೈಡ್ ಮಾಡೋಣ ಅಂತ ಹೇಳಿ ಅವನನ್ನ ಕಳುಹಿಸುತ್ತಾರೆ. ಸ್ನೇಹಿತರೆ, ಈ ರವಿ ಡಿಬಿಸಿಎಲ್ ಎಂಬ ಒಂದು ಬ್ಯಾಂಕ್ ನಲ್ಲಿ ಲೋನ್ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದೇ ಬ್ಯಾಂಕ್ ನಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಆಫೀಸರ್ ಆಗಿರುವ ಚಿತ್ರದ ಹೀರೋಯಿನ್ ಅನುಳನ್ನ ನೋಡ್ತೀವಿ. ರವಿಗೆ ತನಗಿದ್ದ ಕಣ್ಣಿನ ಸಮಸ್ಯೆಯಿಂದಾಗಿ ತನ್ನ ಕೆಲಸವನ್ನ ಸರಿಯಾಗಿ ಮಾಡಲಾಗದೆ ಮ್ಯಾನೇಜರ್ ಕಡೆಯಿಂದ ಆಗಾಗ ಬಯಸಿಕೊಳ್ತಿರ್ತಾನೆ. ಅದಿನ ಮಧ್ಯಾಹ್ನ ರವಿಯ ಕಣ್ಣಿನ ಟೆಸ್ಟ್ ರಿಪೋರ್ಟ್ ಬಂದಿರುತ್ತೆ. ಅದನ್ನ ನೋಡಿದ ಡಾಕ್ಟರ್, ರವಿ, ನಿಮ್ಮ ಕಣ್ಣಿನ ಸಮಸ್ಯೆ ತುಂಬಾನೇ ಜಾಸ್ತಿ ಆಗಿದೆ. ಆದಷ್ಟು ಬೇಗ ನೀವು ಆಪರೇಷನ್ ಮಾಡಿಸಿಕೊಂಡಿಲ್ಲ ಅಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ನಿಮಗೆ ಬೇರೆ ಆಪ್ಷನ್ ಇಲ್ಲ. ಆದಷ್ಟು ಬೇಗ ನೀವು ಐ ಟ್ರಾನ್ಸ್ಪ್ಲಾಂಟೇಶನ್ ಆಪರೇಷನ್ ಅನ್ನ ಮಾಡಿಸಿಕೊಳ್ಳಬೇಕು. ಅದಕ್ಕೆ ಸುಮಾರು 3,20,000 ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಮುಂದುವರೆದು, ಇನ್ಮೇಲೆ ನೀವು ಗಾಡಿ ಓಡಿಸೋದಕ್ಕೆ ಹೋಗ್ಬಿಡಿ, ಜೊತೆಗೆ ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಅನ್ನ ಮಾಡುವ ಅಭ್ಯಾಸ ಇದ್ರೆ ಅದನ್ನ ಕೂಡ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾರೆ. ಮೊದಲೇ ದುಡ್ಡಿಲ್ಲದೆ ಪರದಾಡ್ತಿರುವ ರವಿಗೆ ಅಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು ಅಂತ ತುಂಬಾನೇ ತಲೆ ಕೆಡುತ್ತೆ. ಅದೇ ಬೇಜಾರಿನಲ್ಲಿ ಮನೆಗೆ ಬರ್ತಾನೆ. ಸ್ವಲ್ಪ ಸಮಯದ ನಂತರ ಬಾಲ್ಕನಿಗೆ ಬಂದಾಗ ಶ್ವೇತಾ ಕೆಲಸ ಮಾಡ್ತಿದ್ದ ಆಕೆಯ ಕಂಪನಿಯ ಎಂಡಿ ವಿಜಯ್ ಪ್ರಕಾಶ್ ಆಕೆಯ ಮನೆಗೆ ಬಂದಿರ್ತಾನೆ. ಆ ದಿನ ಆಕೆಯ ಬರ್ತ್ಡೇ ಇದ್ದ ಕಾರಣ ವಿಜಯ್ ಪ್ರಕಾಶ್ ಆಕೆಗೆ ಗಿಫ್ಟ್ ಅನ್ನ ಕೊಟ್ಟು ವಿಶ್ ಮಾಡ್ತಾನೆ. ಶ್ವೇತಾ ಅವನನ್ನ ಖುಷಿಯಾಗಿ ತನ್ನ ಮನೆಯ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರವಿ ಆಫೀಸ್ಗೆ ಹೋಗಿ ತನ್ನ ಮ್ಯಾನೇಜರ್ ಬಳಿ, ಸರ್, ನನಗೆ ಅರ್ಜೆಂಟ್ ಆಗಿ 3,20,000 ರೂಪಾಯಿ ದುಡ್ಡಿನ ಅವಶ್ಯಕತೆ ಇದೆ. ದಯವಿಟ್ಟು ನನಗೆ ಸ್ಯಾಲರಿಯಲ್ಲಿ ಅಡ್ವಾನ್ಸ್ ಅಂತನೋ ಅಥವಾ ಸಾಲ ಅಂತನಾದ್ರೂ ನನಗೆ ಹಣವನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಆ ಮ್ಯಾನೇಜರ್ ಮಾತ್ರ, ನಿನ್ನ ಸಂಬಳನೆ ತಿಂಗಳಿಗೆ 15,000, ಹೀಗಿರುವಾಗ ನೀನು 3,20,000 ದುಡ್ಡನ್ನ ಕೇಳ್ತಿದ್ಯಾ? ಅದೆಲ್ಲ ಆಗೋದಿಲ್ಲ, ಬೇಕಾದ್ರೆ ಇಲ್ಲಿ ಕೆಲಸ ಮಾಡು, ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೊ ಅಂತ ಬೈದು ಬಿಡ್ತಾನೆ. ರವಿ ಮ್ಯಾನೇಜರ್ ಬಳಿ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡ ಅನು, ನಿನಗೆ ಅಷ್ಟೊಂದು ಹಣದ ಅವಶ್ಯಕತೆ ಏನಿದೆ ಅಂತ ಕೇಳ್ತಾಳೆ. ಆದ್ರೆ ರವಿ ಏನನ್ನ ಕೂಡ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ನಮಗೆ ಗೊತ್ತಾಗೋದೇನಂದ್ರೆ ಈ ಅನು ರವಿಯನ್ನ ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ಈ ವಿಷಯವನ್ನ ಆಕೆ ರವಿ ಬಳಿ ಹೇಳಿಕೊಂಡಿರೋದೇ ಇಲ್ಲ. ಇದಾದ ನಂತರ ಅನು ಕೊಟ್ಟಿದ್ದ ಕ್ಲೈಂಟ್ ಗಳ ಲಿಸ್ಟ್ ಅನ್ನ ರವಿ ತನ್ನ ಕಣ್ಣ ಮುಂದೆ ಹಿಡಿದುಕೊಂಡು ಹತ್ತಿರದಿಂದ ಓದುತ್ತಿರೋದನ್ನ ಅನು ನೋಡ್ತಾಳೆ. ಆಗ ಆಕೆಗೆ ಗೊತ್ತಾಗುತ್ತೆ ರವಿಗೆ ಖಂಡಿತವಾಗಿಯೂ ಏನೋ ಸಮಸ್ಯೆ ಇದೆ ಅಂತ.
ಆ ದಿನ ರವಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಿದ್ದಾಗ ಶ್ವೇತಾಳ ಮನೆಯಿಂದ ಅರುಣ್ ಎಂಬ ಒಬ್ಬ ಹುಡುಗ ತುಂಬಾನೇ ಕೋಪದಿಂದ ಹೊರಗಡೆ ಹೋಗ್ತಿರೋದನ್ನ ನೋಡ್ತಾನೆ. ಇದಾದ ನಂತರ ರಾತ್ರಿ ಊಟ ಮಾಡಿಕೊಂಡು ರವಿ ಬಾಲ್ಕನಿಗೆ ಬಂದಾಗ ಶ್ವೇತಾಳ ಮನೆಯ ಬಾಗಿಲ ಮುಂದೆ ಶ್ವೇತಾಳ ಎಂಡಿ ವಿಜಯ್ ಪ್ರಕಾಶ್ ನಿಂತಿರೋದನ್ನ ಗಮನಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಆತ ಮತ್ತೆ ಶ್ವೇತಾಳ ಮನೆಯ ಒಳಗಡೆ ಹೋಗಿ ಬಾಗಿಲನ್ನ ಕ್ಲೋಸ್ ಮಾಡಿಕೊಳ್ತಾನೆ. ಅವನ ಬಿಹೇವಿಯರ್ ನೋಡಿದ ರವಿಗೆ ಏನೋ ಅನುಮಾನ ಬಂದು ತಕ್ಷಣವೇ ಶ್ವೇತಾಳ ಮನೆ ಬಳಿ ಹೋಗಿ ಡೋರ್ ಅನ್ನ ಬಡಿತಾನೆ. ತುಂಬಾ ಹೊತ್ತು ಬಾಗಿಲನ್ನ ಬಡಿದ ನಂತರ ಒಳಗಡೆಯಿಂದ ವಿಜಯ್ ಪ್ರಕಾಶ್ ಬಾಗಿಲನ್ನ ಓಪನ್ ಮಾಡ್ತಾನೆ. ಆಗ ರವಿ, ನಾನು ಶ್ವೇತಾಳ ಬಳಿ ಮಾತನಾಡಬೇಕು, ಆಕೆಯನ್ನ ಕರೀರಿ ಅಂತ ಹೇಳ್ತಾನೆ. ಅದಕ್ಕೆ ಆತ ಶ್ವೇತಾ ಊರಲ್ಲಿಲ್ಲ, ಒಂದು ಆಫೀಸ್ ವರ್ಕ್ ನ ಮೇಲೆ ಬೇರೆ ಊರಿಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಏನೋ ಶ್ವೇತಾ ಊರಿಗೆ ಹೋಗಿದ್ದಾಳ? ಸ್ವಲ್ಪ ಸಮಯದ ಮುಂಚೆ ತಾನೆ ನಾನು ಆಕೆಯನ್ನ ನೋಡ್ದೆ. ನೀವು ಯಾಕೋ ಸುಳ್ಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಅನಿಸ್ತಿದೆ. ಹೀಗೆ ಹೇಳ್ತಾ ರವಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ವಿಜಯ್ ಪ್ರಕಾಶ್ ಅವನನ್ನ ಮನೆ ಒಳಗಡೆ ಬಾ ಅಂತ ಕರೆದುಕೊಂಡು ಹೋಗ್ತಾನೆ. ರವಿ ಮನೆ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಶ್ವೇತಾಳನ್ನ ಯಾರೋ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಟ್ಟಿರ್ತಾರೆ. ಶ್ವೇತಾಳ ಡೆಡ್ ಬಾಡಿ ರಕ್ತಸಿಕ್ತವಾಗಿ ನೆಲದ ಮೇಲೆ ಬಿದ್ದಿರುತ್ತೆ. ಅದನ್ನ ನೋಡಿದ ರವಿ ಒಂದೇ ಸಾರಿ ದಂಗಾಗಿ ಹೋಗ್ತಾನೆ. ರವಿ ತುಂಬಾನೇ ಹೆದರಿಕೊಳ್ತಾ, ಯಾರ್ ನೀವು? ಶ್ವೇತಾಳನ್ನ ಯಾರು ಕೊಲೆ ಮಾಡಿದ್ದಾರೆ? ಅಷ್ಟಕ್ಕೂ ಇಲ್ಲಿ ನಡೆದಿರೋದಾದ್ರೂ ಏನು ಅಂತ ಕೇಳ್ತಾನೆ. ಅದಕ್ಕೆ ಆತ, ನನ್ನ ಹೆಸರು ವಿಜಯ್ ಪ್ರಕಾಶ್, ಶ್ವೇತಾ ನನ್ನ ಕಂಪನಿಯಲ್ಲೇ ನನಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ಲು. ಆಕೆ ಈ ದಿನ ಸಂಜೆ ಮನೆಗೆ ಬರುವಾಗ ತುಂಬಾನೇ ಡಿಸ್ಟರ್ಬ್ ಆಗಿರುವ ಹಾಗೆ ಕಾಣಿಸಿದ್ಲು. ಅದರ ಬಗ್ಗೆನೆ ವಿಚಾರಿಸೋಣ ಅಂತ ಮನೆಗೆ ಬಂದು ನೋಡಿದ್ರೆ ಶ್ವೇತಾಳನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ಸರ್ ನೀವು ಹೇಳ್ತಿರುವ ಕಥೆಯನ್ನ ನಂಬುವಷ್ಟು ನಾನು ಮೂರ್ಖ ಅಲ್ಲ, ಶ್ವೇತಾಳನ್ನ ನೀವೇ ಕೊಲೆ ಮಾಡಿರಬಹುದಲ್ವಾ ಅಂತ ಹೇಳ್ತಾನೆ. ಆಗ ವಿಜಯ್ ಪ್ರಕಾಶ್ ಹೇಳ್ತಾನೆ, ನೀನು ನನ್ನ ಮಾತನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ವಿಷಯದ ಬಗ್ಗೆ ಯಾರಿಗೂ ಏನನ್ನು ಹೇಳೋದಕ್ಕೆ ಹೋಗ್ಬೇಡ. ನೀನು ನಾನು ಹೇಳಿದ ಹಾಗೆ ಸುಮ್ಮನಿದ್ರೆ ನಿನಗೆ ಸಾಕಷ್ಟು ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಮೊದಲೇ ಹಣದ ಅವಶ್ಯಕತೆಯಲ್ಲಿದ್ದ ರವಿ ಸರಿ ಅಂತ ಅವನ ಮಾತಿಗೆ ಒಪ್ಪಿಕೊಂಡು ಅಲ್ಲಿಂದ ಸುಮ್ಮನೆ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಶ್ವೇತಾಳ ಕೊಲೆಯಾಗಿದೆ ಅಂತ ಗೊತ್ತಾಗಿ ಅಪಾರ್ಟ್ಮೆಂಟ್ ನಲ್ಲಿ ಇದ್ದ ಜನರೆಲ್ಲ ತುಂಬಾನೇ ಶಾಕ್ ಆಗಿರ್ತಾರೆ. ನಂತರ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ತಕ್ಷಣವೇ ಬಂದು ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಟ್ಟು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾರೆ. ಮರುದಿನ ಬೆಳಿಗ್ಗೆ ರವಿ ಆಫೀಸಿಗೆ ಬಂದು ಕೆಲಸ ಮಾಡ್ತಿದ್ದಾಗ ವಿಜಯ್ ಪ್ರಕಾಶ್ ಫೋನ್ ಮಾಡಿ ಒಂದು ಅಡ್ರೆಸ್ ಅನ್ನ ಕೊಟ್ಟು ಅಲ್ಲಿಗೆ ಬಂದು ನನ್ನನ್ನ ಮೀಟ್ ಮಾಡು ಅಂತ ಹೇಳ್ತಾನೆ. ರವಿ ಸರಿ ಅಂತ ಅಲ್ಲಿಗೆ ಹೋದಾಗ, ಹೇಳು ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಈತ ನನಗೆ 3,20,000 ದುಡ್ಡು ಬೇಕು ಅಂತ ಹೇಳ್ತಾನೆ. ರವಿ ಈ ಕೊಲೆಯ ಬಗ್ಗೆ ಯಾರಿಗೂ ಹೇಳದೇ ಇರೋದಕ್ಕೆ ಜಾಸ್ತಿ ದುಡ್ಡನ್ನ ಡಿಮ್ಯಾಂಡ್ ಮಾಡಬಹುದು ಅಂತ ಅಂದುಕೊಂಡಿದ್ದ ವಿಜಯ್ ಪ್ರಕಾಶ್ ಈತ ಕೇವಲ 3,20,000 ಕೇಳಿದ್ದನ್ನ ನೋಡಿ ಮುಗುಳ್ನಗುತ್ತಾ ಚೆಕ್ ಬರೆದು ಕೊಡ್ತಾನೆ. ರವಿ ಬ್ಯಾಂಕ್ಗೆ ಹೋಗಿ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಬರ್ತಾನೆ. ಕ್ಯಾಶ್ ಕೌಂಟರ್ಗೆ ಹೋಗಿ ದುಡ್ಡನ್ನ ಕಟ್ಟುವಾಗ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಸರ್ ನಿಮ್ಮ ಆಪರೇಷನ್ಗೆ ಟೋಟಲ್ 4,80,000 ದುಡ್ಡು ಖರ್ಚಾಗುತ್ತೆ ಅಂತ. ಅದನ್ನ ಕೇಳಿದ ರವಿ ಶಾಕ್ ಆಗಿ, ಮೇಡಮ್ ಡಾಕ್ಟರ್ ನನಗೆ ಹೇಳಿರೋದು ಆಪರೇಷನ್ಗೆ 3,20,000 ದುಡ್ಡು ಬೇಕಾಗುತ್ತೆ ಅಂತ. ಸರ್ ಕೇವಲ ಆಪರೇಷನ್ಗೆ ಮಾತ್ರನೇ 3,20,000 ದುಡ್ಡಾಗುತ್ತೆ. ಆದ್ರೆ ಆಪರೇಷನ್ ಮಾಡುವಾಗ ಬೇಕಾಗುವ ಅನಸ್ತೇಷಿಯಾ, ಮೆಡಿಸಿನ್ಗಳು ಹಾಗೂ ಆಪರೇಷನ್ ಆದ ನಂತರ ನಿಮ್ಮನ್ನ ಒಂದು ದಿನ ಐಸಿಯು ನಲ್ಲಿ ಇಡಬೇಕು. ಇದೆಲ್ಲದಕ್ಕೂ ಸೇರಿ ಒಟ್ಟು 4,80,000 ಖರ್ಚಾಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ರವಿಗೆ ತುಂಬಾನೇ ತಲೆ ಕೆಡುತ್ತೆ. ಮತ್ತೆ ವಿಜಯ್ ಪ್ರಕಾಶ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆತ, ನೀನು ಕೇಳಿದಷ್ಟು ದುಡ್ಡನ್ನ ಈಗಾಗಲೇ ಕೊಟ್ಟಿದ್ದೀನಿ, ನಾನು ಮತ್ತೆ ದುಡ್ಡನ್ನ ಕೊಡೋದಿಲ್ಲ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗ್ಗೆ ಪೊಲೀಸರು ಶ್ವೇತಾಳ ಕೊಲೆಯ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದಾ ಅಂತ ರವಿಯ ಮನೆಗೆ ಬರ್ತಾರೆ. ಮೊದಲಿಗೆ ರವಿ, ನನಗೆ ಈ ಕೊಲೆಯ ಬಗ್ಗೆ ಏನು ಕೂಡ ಗೊತ್ತೇ ಇಲ್ಲ ಸರ್ ಅಂತ ಹೇಳ್ತಾನೆ. ಆದ್ರೆ ಕಾನ್ಸ್ಟೇಬಲ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ, ಸರ್ ಆ ದಿನ ನಾನು ಶ್ವೇತಾ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಆಕೆಯ ಮನೆಯಿಂದ ಒಬ್ಬ ಹುಡುಗ ಹೊರಗಡೆ ಹೋಗ್ತಿರೋದನ್ನ ನೋಡಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕಾನ್ಸ್ಟೇಬಲ್ ತಕ್ಷಣವೇ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾನೆ. ಇಲ್ಲಿ ಅಸಲಿಗೆ ಆ ರವಿ ವಿಜಯ್ ಪ್ರಕಾಶ್ ನ ಹೆಸರನ್ನ ಹೇಳಬೇಕು ಅಂತ ಅಂದುಕೊಂಡೆ ಪೊಲೀಸರ ಜೊತೆ ಬಂದಿರ್ತಾನೆ. ಆದ್ರೆ ಪೊಲೀಸರು ಆಗಲೇ ಶ್ವೇತಾಳ ಕೊಲೆಯ ಕೇಸ್ನಲ್ಲಿ ನಾವು ಈ ಹಿಂದೆ ನೋಡಿದ ಅರುಣ್ ಎಂಬ ಹುಡುಗನನ್ನ ಅರೆಸ್ಟ್ ಮಾಡಿಕೊಂಡು ಬಂದಿರ್ತಾರೆ. ರವಿಯನ್ನ ನೋಡಿದ ಇನ್ಸ್ಪೆಕ್ಟರ್, ಆ ದಿನ ನೀನು ಶ್ವೇತಾಳ ಮನೆಯ ಬಳಿ ನೋಡಿದ್ದು ಇವನನ್ನೇನಾ ಅಂತ ಕೇಳಿದಾಗ ರವಿ ಕೂಡ ಹೌದು ಸರ್ ಅಂತ ಹೇಳಿಬಿಡ್ತಾನೆ. ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮನೆಗೆ ವಾಪಸ್ ಬರ್ತಿದ್ದಾಗ ವಿಜಯ್ ಪ್ರಕಾಶ್ಗೆ ಮತ್ತೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆತ ಮಾತ್ರ ಇವನ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ಮರುದಿನ ಬೆಳಿಗ್ಗೆ ಒಂದು ಐಡಿಯಾ ಮಾಡಿದ ರವಿ ಆಫೀಸ್ಗೆ ಬಂದು ಅನು ಹತ್ತಿರ,
ನನಗೆ ಇವರಲ್ಲಿರುವ ಫೇಮಸ್ ಬಿಸ್ನೆಸ್ ಮನ್ ಆಗಿರುವ ವಿಜಯ್ ಪ್ರಕಾಶ್ ನ ಆಲ್ಟರ್ನೇಟಿವ್ ನಂಬರ್ ಬೇಕು. ಆತ ನನಗೆ ಒಂದು ದಿನ ಒಂದು ಚೆಕ್ ಅನ್ನ ಕೊಟ್ಟಿದ್ದ. ಅದು ನಮ್ಮ ಬ್ಯಾಂಕ್ ನ ಚೆಕ್ ಆಗಿತ್ತು. ನಮ್ಮ ಸಿಸ್ಟಮ್ ನ ಡೇಟಾಬೇಸ್ ನಲ್ಲಿ ಖಂಡಿತ ಅವನ ಆಲ್ಟರ್ನೇಟಿವ್ ನಂಬರ್ ಸಿಗುತ್ತೆ. ಹೇಗಾದ್ರೂ ಮಾಡಿ ಅವನ ನಂಬರ್ ಅನ್ನ ಹುಡುಕಿ ನನಗೆ ಕೊಡು ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಬ್ಯಾಂಕ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅವನು ಕಸ್ಟಮರ್ ಗಳ ಪರ್ಸನಲ್ ಡೀಟೇಲ್ಸ್ ಗಳನ್ನ ಶೇರ್ ಮಾಡಬಾರದು. ಆದ್ರೆ ಆಕೆ ರವಿಯನ್ನ ಇಷ್ಟಪಡ್ತಿದ್ದ ಕಾರಣ ಅದಕ್ಕೆ ಸರಿ ಅಂತ ಒಪ್ಪಿಕೊಳ್ತಾಳೆ. ರವಿ ಆ ದಿನ ಮನೆಗೆ ವಾಪಸ್ ಹೋಗ್ತಿದ್ದಾಗ ಅವನ ಬಳಿಗೆ ಒಬ್ಬ ಲಾಯರ್ ಬರ್ತಾನೆ. ಆತ ತಾನು ಅರುಣ್ ಪರ ವಾದ ಮಾಡ್ತಿರುವ ಲಾಯರ್ ನ ಅಸಿಸ್ಟೆಂಟ್ ಅಂತ ಹೇಳಿಕೊಳ್ತಾನೆ. ನೀನು ಈ ಕೇಸ್ ನಲ್ಲಿ ಕೋರ್ಟ್ ನಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತ ಹೋದಾಗ ಆ ದಿನ ನಾನು ಅರುಣ್ ನನ್ನ ಶ್ವೇತಾಳ ಮನೆಯ ಬಳಿ ದೂರದಿಂದ ನೋಡಿದ್ದೆ ಅಷ್ಟೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡು. ನಾವು ಹೇಳಿದ ಹಾಗೆ ಮಾಡಿದ್ರೆ ನಾವು ನಿನಗೆ 50,000 ರೂಪಾಯಿ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾನೆ. ಆದ್ರೆ ಕೇವಲ 50,000 ಅಷ್ಟೇನಾ ಸಿಗೋದು ಅಂತ ಅಂದುಕೊಂಡ ರವಿ ಅಲ್ಲಿಂದ ಏನು ಕೂಡ ಮಾತನಾಡದೆ ಸುಮ್ಮನೆ ಹೊರಟು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಅನು ರವಿಗೆ ವಿಜಯ್ ಪ್ರಕಾಶ್ ಎಂಬ ಹೆಸರಿನಲ್ಲಿರುವ ಒಟ್ಟು 13 ನಂಬರ್ ಗಳನ್ನ ಕೊಡ್ತಾಳೆ. ಅದರಲ್ಲಿ ಒಂದೊಂದೇ ನಂಬರ್ ಗಳಿಗೆ ಡಯಲ್ ಮಾಡಿ ಕೊನೆಗೆ ವಿಜಯ್ ಪ್ರಕಾಶ್ ನ ನಂಬರ್ ಯಾವುದು ಅಂತ ಪತ್ತೆ ಮಾಡ್ಕೋತಾನೆ. ಮತ್ತೊಂದು ಕಡೆ ಪೊಲೀಸರು ಕೂಡ ವಿಜಯ್ ಪ್ರಕಾಶ್ ನ ಆಫೀಸ್ಗೆ ಬಂದು ಶ್ವೇತಾಳ ಕೊಲೆ ಕೇಸ್ ನಲ್ಲಿ ಅವನನ್ನ ಎನ್ಕ್ವೈರಿ ಮಾಡ್ತಾರೆ. ಆಗ ವಿಜಯ್ ಪ್ರಕಾಶ್, ಸರ್, ನನಗೂ ಆಕೆಗೂ ಕೇವಲ ಆಫೀಸ್ ರಿಲೇಟೆಡ್ ಮಾತುಕತೆ ಆಗುತ್ತಿತ್ತು ಅಷ್ಟೇ. ಅದನ್ನು ಬಿಟ್ರೆ ಈ ಕೊಲೆಯ ಬಗ್ಗೆ ನನಗೆ ಏನು ಕೂಡ ಗೊತ್ತೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಪೊಲೀಸರು ಅಲ್ಲಿಂದ ಹೋಗ್ತಿದ್ದ ಹಾಗೆ ರವಿ ಒಳಗಡೆ ಬರ್ತಾನೆ. ಸರ್, ನಾನು ಪೊಲೀಸರಿಗೆ ನಿಮ್ಮ ಹೆಸರನ್ನ ಹೇಳೋದರ ಬದಲಿಗೆ ಮತ್ತೊಬ್ಬ ಹುಡುಗನ ಹೆಸರನ್ನ ಹೇಳಿದ್ದೀನಿ. ಆ ಹುಡುಗನ ತಂದೆ ನನಗೆ ದುಡ್ಡನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ. ಈಗ ನಾನು ನಿಮ್ಮ ಹೆಸರನ್ನ ಹೇಳ್ಬಾರ್ದು ಅಂದ್ರೆ ನನಗೆ ಎಕ್ಸ್ಟ್ರಾ 2 ಲಕ್ಷ ರೂಪಾಯಿ ದುಡ್ಡನ್ನ ಕೊಡಿ ಅಂತ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ವಿಜಯ್ ಪ್ರಕಾಶ್ಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಬೇರೆ ದಾರಿ ಇಲ್ಲದೆ ಮತ್ತೆ 2 ಲಕ್ಷ ರೂಪಾಯಿಗೆ ಚೆಕ್ ಅನ್ನ ಬರೆದು ಕೊಡ್ತಾನೆ. ರವಿ ಆ ಚೆಕ್ ಅನ್ನ ವಿತ್ಡ್ರಾ ಮಾಡಿಕೊಂಡು ದುಡ್ಡನ್ನ ತೆಗೆದುಕೊಂಡು ಸೀದಾ ಆಸ್ಪತ್ರೆಗೆ ಬಂದು ಪೇ ಮಾಡ್ತಾನೆ. ದುಡ್ಡನ್ನ ಕಟ್ಟಿಸಿಕೊಂಡ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಸರ್, ನಿಮ್ಮ ಸರ್ಜರಿಯ ವೇಟಿಂಗ್ ನಂಬರ್ 330 ಅಂತ. ಇದನ್ನ ಕೇಳಿದ ರವಿ, ಏನು 330? ಅಂದ್ರೆ ಇದರರ್ಥ 330 ಜನರ ಆಪರೇಷನ್ ಆದ ನಂತರ ನನ್ನ ಆಪರೇಷನ್ ಆಗುತ್ತಾ? ಇವರೆಲ್ಲರಿಗೆ ಐ ಡೊನೇಷನ್ ಸಿಕ್ಕು ಆಪರೇಷನ್ ಆಗೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ರಿಸೆಪ್ಷನಿಸ್ಟ್, ಸರ್, ಇಷ್ಟೇ ಸಮಯ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. 6 ತಿಂಗಳಾದ್ರೂ ಆಗ್ಬಹುದು ಅಥವಾ 6 ವರ್ಷಗಳು ಕೂಡ ಆಗ್ಬೋದು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ರವಿಗೆ ಒಂದೇ ಸರಿ ಪಿತ್ತ ನೆತ್ತಿಗೇರುತ್ತೆ. ಇದನ್ನ ನೀವು ದುಡ್ಡನ್ನ ಕಟ್ಟಿಸಿಕೊಳ್ಳೋದಕ್ಕೂ ಮುಂಚೆನೆ ಯಾಕೆ ಹೇಳಲಿಲ್ಲ ಅಂತ ಜೋರಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ಒಬ್ಬ ಹಾಸ್ಪಿಟಲ್ ನ ಸ್ಟಾಫ್ ರವಿಯನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು, ಸರ್, ನೀವು ಇನ್ನು 5 ಲಕ್ಷ ಎಕ್ಸ್ಟ್ರಾ ದುಡ್ಡನ್ನ ಕೊಟ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಕಣ್ಣಿನ ಆಪರೇಷನ್ ಅನ್ನೇ ಮಾಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರವಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಮತ್ತೆ 5 ಲಕ್ಷ ರೂಪಾಯಿಗಳನ್ನ ಹೇಗೆ ಅರೇಂಜ್ ಮಾಡೋದು ಅಂತ ತುಂಬಾನೇ ತಲೆ ಕೆಡುತ್ತೆ. ಮರುದಿನ ಬೆಳಿಗ್ಗೆ ರವಿ ಆಫೀಸ್ಗೆ ಹೋಗಿ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಮ್ಯಾನೇಜರ್ ಬಳಿ ನಾನು ಬೇರೆ ಊರಿಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅನುಗೆ ತುಂಬಾನೇ ಬೇಜಾರಾಗುತ್ತೆ. ಇದಾದ ನಂತರ ಆ ದಿನ ಅರುಣ್ ಕಡೆಯ ಲಾಯರ್ ಒಬ್ರು ಬಂದು ಇವನನ್ನ ಮೀಟ್ ಮಾಡಿದ್ರು ಅಲ್ವಾ, ಅವರು ಕೊಟ್ಟಿದ್ದ ಅಡ್ರೆಸ್ಗೆ ಹೋಗ್ತಾನೆ. ಅರುಣ್ ನ ತಂದೆಯನ್ನ ಹಾಗೂ ಅವನ ಲಾಯರ್ ನನ್ನ ಭೇಟಿ ಮಾಡಿ ನಿಮ್ಮ ಮಗನ ಹೆಸರನ್ನ ಹೇಳ್ಬಾರ್ದು ಅಂದ್ರೆ ನನಗೆ ಈಗಲೇ 5 ಲಕ್ಷ ರೂಪಾಯಿಯನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಈಗ ಅರುಣ್ ನ ತಂದೆಗೆ ಬೇರೆ ದಾರಿ ಇಲ್ಲದೆ ತನ್ನ ಮಗನನ್ನ ಉಳಿಸಿಕೊಳ್ಳೋದಕ್ಕೆ, ಸರಿ, ನಾನು ನಿನಗೆ 5 ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತೀನಿ, ಆದ್ರೆ ನೀನು ಕೋರ್ಟ್ ನಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ನನ್ನ ಮಗನನ್ನ ಆ ದಿನ ನೀನು ದೂರದಿಂದ ನೋಡಿದ್ದೆ ಅಷ್ಟೇ ಅಂತ ಹೇಳ್ಬೇಕು. ಅದಕ್ಕೆ ರವಿ ಸರಿ ಅಂತ ಒಪ್ಪಿಕೊಂಡು ತಕ್ಷಣವೇ ನನಗೆ 5 ಲಕ್ಷ ರೂಪಾಯಿ ದುಡ್ಡನ್ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅರುಣ್ನ ತಂದೆ, ಈಗ ನಿನಗೆ 1 ಲಕ್ಷ ರೂಪಾಯಿನ ಅಡ್ವಾನ್ಸ್ ಆಗಿ ಕೊಡ್ತೀನಿ, ನೀನು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಉಳಿದ ದುಡ್ಡನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಅಲ್ಲಿಂದ ವಾಪಸ್ ಮನೆಗೆ ಬರ್ತಿದ್ದಾಗ ರಸ್ತೆಯಲ್ಲಿ ಅನು ಸಿಗ್ತಾಳೆ. ಆಕೆಯನ್ನ ನೋಡಿದ ರವಿ, ಇಲ್ಲೇನ್ ಮಾಡ್ತಿದ್ಯಾ, ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳ್ತಾನೆ. ನಿನಗೆ ನಮ್ಮ ಬ್ಯಾಂಕ್ ನ ಕಸ್ಟಮರ್ ಆಗಿರುವ ವಿಜಯ್ ಪ್ರಕಾಶ್ ನ ನಂಬರ್ ಅನ್ನ ಕೊಟ್ಟಿದ್ದು ನಮ್ಮ ಮ್ಯಾನೇಜರ್ಗೆ ಗೊತ್ತಾಗಿ ಹೋಯ್ತು. ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್ ಗಳನ್ನ ಲೀಕ್ ಮಾಡಿದೆ ಅಂತ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿಬಿಟ್ರು ಅಂತ ತುಂಬಾನೇ ಅಳ್ತಾಳೆ. ಇದನ್ನ ನೋಡಿದ ರವಿಗೆ ನನಗೆ ಸಹಾಯ ಮಾಡೋದಕ್ಕೆ ಹೋಗಿ ಅನುಳ ಕೆಲಸ ಹೊರಟು ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಇದಾಗಿ ಸ್ವಲ್ಪ ಸಮಯದ ನಂತರ ರವಿ ಬಳಿ ಬಂದ ಒಬ್ಬ ವ್ಯಕ್ತಿ ಬ್ಯಾಟ್ ನಿಂದ ಅವನ ತಲೆಗೆ ಹೊಡೆದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಕ್ಕಪಕ್ಕದ ಜನ ಅಲ್ಲಿಗೆ ಬಂದ ಕಾರಣ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ರವಿ ಸೀದಾ ಅಲ್ಲಿಂದ ವಿಜಯ್ ಪ್ರಕಾಶ್ ನ ಆಫೀಸ್ಗೆ ಬಂದು ನನ್ನನ್ನ ಕೊಲೆ ಮಾಡೋದಕ್ಕೆ ಯಾರು ಪ್ರಯತ್ನ ಪಟ್ರು ಅಂತ ಗೊತ್ತಿಲ್ಲ, ಆದ್ರೆ ನಾನೀಗ ಮನಸ್ಸು ಮಾಡಿದ್ರೆ ನಿಮ್ಮ ಹೆಸರನ್ನ ಹೇಳಿ ಜೈಲಿಗೆ ಹೋಗುವ ಹಾಗೆ ಮಾಡಬಹುದು, ನಾನು ಹಾಗೆ ಮಾಡಬಾರ್ದು ಅಂದ್ರೆ ನನಗೆ 25 ಲಕ್ಷ ರೂಪಾಯಿ ದುಡ್ಡನ್ನ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈತ ಮತ್ತೆ ಬಂದು ಬ್ಲಾಕ್ ಮೇಲ್ ಮಾಡ್ತಿರೋದನ್ನ ನೋಡಿದ ವಿಜಯ್ ಪ್ರಕಾಶ್ಗೆ ಕೋಪ ನೆತ್ತಿಗೇರುತ್ತೆ. ಈಗಾಗಲೇ ನೀನು ಕೇಳಿದಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ಇನ್ಮೇಲೆ ನಿನಗೆ 1 ರೂಪಾಯಿಯನ್ನ ಕೂಡ ಕೊಡೋದಿಲ್ಲ, ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ರೇಗಿ ಬಿಡ್ತಾನೆ. ಆಗ ರವಿ, ಸರ್, ಒಂದು ಸಾರಿ ಯೋಚನೆ ಮಾಡಿ,
ನೀವೇನಾದ್ರೂ ಜೈಲಿಗೆ ಹೋದ್ರೆ ನಿಮ್ಮ ಬಿಸ್ನೆಸ್ ಏನಾಗುತ್ತೆ, ಜೊತೆಗೆ ನಿಮ್ಮ ಹೆಂಡತಿ ಹಾಗೂ ಮಕ್ಕಳು ಕೂಡ ನಿಮ್ಮಿಂದ ದೂರ ಆಗ್ತಾರೆ. ಕೇವಲ 25 ಲಕ್ಷಕ್ಕೋಸ್ಕರ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ವಿಜಯ್ ಪ್ರಕಾಶ್ಗೆ ಇವನ ಮಾತುಗಳನ್ನ ಕೇಳಿ ಭಯ ಆಗುತ್ತೆ. ಬೇರೆ ದಾರಿ ಇಲ್ಲದೆ 25 ಲಕ್ಷ ರೂಪಾಯಿಯನ್ನ ಕೊಡೋದಕ್ಕೆ ಒಪ್ಪಿಕೊಳ್ತಾನೆ. ಆದ್ರೆ ಕೊಡೋದಕ್ಕೂ ಮುಂಚೆ ಒಂದು ಕಂಡೀಷನ್ ಅನ್ನ ಹಾಕ್ತಾನೆ. ಅದೇನಂದ್ರೆ ಈ ದುಡ್ಡನ್ನ ತೆಗೆದುಕೊಂಡು ಈ ಊರನ್ನೇ ಬಿಟ್ಟು ಎಲ್ಲಾದ್ರೂ ಹೊರಟು ಹೋಗ್ಬೇಕು, ಇನ್ಯಾವತ್ತೂ ಕೂಡ ನೀನು ಈ ಊರಲ್ಲಿ ಕಾಣಿಸಿಕೊಳ್ಳಲೇಬಾರದು ಅಂತ ಹೇಳ್ತಾನೆ. ಅದಕ್ಕೆ ರವಿ ಕೂಡ ಸರಿ ಅಂತ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ಕೋರ್ಟ್ ನಲ್ಲಿ ಓಪನ್ ಆಗುತ್ತೆ. ಹಿಯರಿಂಗ್ ನಲ್ಲಿ ಗವರ್ನಮೆಂಟ್ ಪ್ರಾಸಿಕ್ಯೂಟರ್ ಅರುಣ್ಗೆ ನಿನ್ನ ಹಾಗೂ ಕೊಲೆಯಾಗಿರುವ ಶ್ವೇತಾಳ ಮಧ್ಯ ಯಾವ ರೀತಿ ರಿಲೇಶನ್ಶಿಪ್ ಇತ್ತು ಅಂತ ಕೇಳ್ತಾರೆ. ಸರ್, ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ, ಆದ್ರೆ ಆಗಾಗ ಇಬ್ಬರು ಇಂಟಿಮೇಟ್ ಆಗ್ತಿದ್ವಿ. ಶ್ವೇತಾಳ ಕೊಲೆಯಾದ ದಿನ ಆಕೆ ನನ್ನನ್ನ ಮದ್ವೆ ಆಗುವಂತ ಕೇಳಿದ್ಲು, ಆದ್ರೆ ನನಗೆ ಆ ಮದುವೆ ಇಷ್ಟವಿಲ್ಲದ ಕಾರಣ ಆಕೆ ಜೊತೆ ಜಗಳ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟು ಬಂದೆ ಅಷ್ಟೇ ಸರ್ ಅಂತ ಹೇಳ್ತಾನೆ. ಇವನ ಸ್ಟೇಟ್ಮೆಂಟ್ ಅನ್ನ ಕೇಳಿದ ಪಬ್ಲಿಕ್ ಪ್ರಾಸಿಕ್ಯೂಟರ್, ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ಈ ಅರುಣ್ ಹಾಗೂ ಶ್ವೇತಾ ಇಬ್ಬರು ಫ್ರೆಂಡ್ಶಿಪ್ ಮಾಡಿಕೊಂಡು ಆಗಾಗ ಇಂಟಿಮೇಟ್ ಆಗಿದ್ದಾರೆ. ಕೊನೆಗೆ ಆ ಹುಡುಗಿ ತನ್ನನ್ನ ಮದುವೆ ಆಗುವಂತ ಕೇಳಿದಾಗ ಇವರಿಬ್ಬರ ಮಧ್ಯ ಜಗಳ ಆಗಿ ಇವನೇ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ವಾದ ಮಾಡ್ತಾರೆ. ಇದಕ್ಕೆ ಅಬ್ಜೆಕ್ಟ್ ಮಾಡಿದ ಅರುಣ್ ಪರ ಲಾಯರ್ ರವಿಯನ್ನ ಸಾಕ್ಷಿ ಹೇಳಿಸೋದಕ್ಕೆ ಅಂತ ಕಟಕಟೆಗೆ ಕರೆಸುತ್ತಾನೆ. ಹೇಳು ರವಿ, ಶ್ವೇತಾ ಕೊಲೆಯಾದ ದಿನ ಆಕೆಯ ಮನೆಯ ಬಳಿ ನೀನು ಏನನ್ನ ನೋಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ರವಿ, ಆ ದಿನ ಅರುಣ್ ಶ್ವೇತಾಳ ಮನೆಯ ಒಳಗಡೆಯಿಂದ ತುಂಬಾನೇ ಕೋಪದಿಂದ ಹೊರಗಡೆ ಹೋಗ್ತಿದ್ದನ್ನ ನೋಡಿದ್ದೆ ಅಂತ ಹೇಳಿಬಿಡ್ತಾನೆ. ಆಗ ಲಾಯರ್ ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಆಗ ರವಿ, ಅಷ್ಟೇ ಸರ್, ನಾನು ನೋಡಿದ್ದು, ಆಮೇಲೆ ನಾನು ನನ್ನ ಫ್ಲಾಟ್ ಗೆ ಹೊರಟು ಹೋದೆ ಅಂತ ಹೇಳಿಬಿಡ್ತಾನೆ. ರವಿ ತಮ್ಮ ವಿರುದ್ಧನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಟ್ನಲ್ಲ ಅಂತ ಆ ಲಾಯರ್ಗೆ ಹಾಗೂ ಅರುಣ್ ನ ತಂದೆಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಈಗ ಶ್ವೇತಾಳ ಕೊಲೆಯ ಕೇಸ್ ನಲ್ಲಿ ಎಲ್ಲ ಎವಿಡೆನ್ಸ್ ಗಳು ಅರುಣ್ ನ ವಿರುದ್ಧನೇ ಇದ್ದ ಕಾರಣ ಆತನೇ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಪರಿಗಣಿಸಿ ಜಡ್ಜ್ ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟು ಬಿಡ್ತಾರೆ. ರವಿ ಅಲ್ಲಿಂದ ಹೊರಗಡೆ ಬರುವಾಗ ಅರುಣ್ ನ ತಂದೆ ಕೊಟ್ಟಿದ್ದ 1 ಲಕ್ಷ ರೂಪಾಯಿಯನ್ನ ವಾಪಸ್ ಕೊಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಬಿಡ್ತಾನೆ. ತನ್ನ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಆ ಊರನ್ನೇ ಬಿಟ್ಟು ಹೊರಡಬೇಕು ಅನ್ನುವಾಗ ತನ್ನ ಬಳಿ ಇದ್ದ ಇನ್ನೊಂದು ಮೊಬೈಲ್ ನಲ್ಲಿ ತಾನು ಹಾಗೂ ಶ್ವೇತಾ ಕ್ಯಾಪ್ಚರ್ ಮಾಡಿಕೊಂಡಿದ್ದ ಸೆಲ್ಫಿ ಫೋಟೋವನ್ನ ನೋಡ್ತಾನೆ. ಸ್ನೇಹಿತರೆ, ಚಿತ್ರದಲ್ಲಿ ಈಗ ಒಂದು ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಶ್ವೇತಾ ಹಾಗೂ ರವಿ ಹಲವು ತಿಂಗಳು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರ್ತಾರೆ. ಆದ್ರೆ ಶ್ವೇತಾಗೆ ಯಾವಾಗ ರವಿಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು, ಆಗಲೇ ಆಕೆ ಇವನ ಜೊತೆ ಬ್ರೇಕಪ್ ಮಾಡಿಕೊಂಡು ಬಿಟ್ಟಿರ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ರವಿ ಕ್ಯಾಶುಯಲ್ ಆಗಿ ಶ್ವೇತಾಳ ಮನೆಗೆ ಹೋಗಿದ್ದಾಗ ಈ ಶ್ವೇತಾ ದುಡ್ಡಿನ ಆಸೆಗೆ ಅರುಣ್ ಎಂಬ ಒಬ್ಬ ಶ್ರೀಮಂತ ಹುಡುಗನನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಹಾಗೂ ಅರುಣ್ ತನ್ನನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತಿಲ್ಲ ಅಂತ ಗೊತ್ತಾಗಿ ಈಕೆ ತನ್ನ ಕಂಪನಿಯ MD ಆಗಿರುವ ವಿಜಯ್ ಪ್ರಕಾಶ್ ಜೊತೆಗೂ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾದ ನಂತರ ಕೂಡ ಈ ರವಿ, ಶ್ವೇತಾ, ನಾನು ಈಗಲೂ ಕೂಡ ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ, ಇದೆಲ್ಲವನ್ನ ಕೂಡ ಬಿಟ್ಟು ನನ್ನ ಜೊತೆ ಬಂದು ಬಿಡು, ನಾವಿಬ್ರು ಮದುವೆಯಾಗಿ ಆರಾಮಾಗಿರೋಣ ಅಂತ ಕೇಳಿಕೊಂಡಿರ್ತಾನೆ. ಆದ್ರೆ ಶ್ವೇತಾ ಮಾತ್ರ ತುಂಬಾನೇ ಆರೋಗ್ಯಂಟ್ ಆಗಿ ನನ್ನನ್ನ ಮದುವೆ ಆಗೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ, ಕಣ್ಣಿನ ದೃಷ್ಟಿ ಸರಿ ಇಲ್ಲದ ನಿನ್ನ ಜೊತೆ ನಾನು ಜೀವನ ಪೂರ್ತಿ ಕಳೆಯೋದಕ್ಕೆ ಇಷ್ಟಪಡೋದಿಲ್ಲ, ಮೊದಲು ಹೋಗಿ ನಿನ್ನ ಕಣ್ಣಿನ ಆಪರೇಷನ್ ಅನ್ನ ಮಾಡಿಸ್ಕೋ, ಆಮೇಲೆ ಬಂದು ನನ್ನ ಜೊತೆ ಮಾತನಾಡುವಂತೆ ಅಂತ ರೇಗಿ ಬಿಡ್ತಾಳೆ. ಶ್ವೇತಾಳ ಮಾತುಗಳನ್ನ ಕೇಳಿದ ರವಿಗೆ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದ ಚಾಕುವಿನಿಂದ ಚುಚ್ಚಿ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿಬಿಟ್ಟಿರ್ತಾನೆ. ರವಿ ಅಲ್ಲಿಂದ ಎಸ್ಕೇಪ್ ಆದ ನಂತರವೇ ಈ ಅರುಣ್ ಹಾಗೂ ವಿಜಯ್ ಪ್ರಕಾಶ್ ಬಂದು ಈ ಕೊಲೆಯ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ರವಿ ತನ್ನ ಬಳಿ ಇದ್ದ ಮೊಬೈಲ್ ಹಾಗೂ ಶ್ವೇತಾಳಿಗೆ ಸಂಬಂಧಪಟ್ಟಿದ್ದ ಎಲ್ಲ ವಸ್ತುಗಳನ್ನ ಬೆಂಕಿಗೆ ಹಾಕಿ ಸುಟ್ಟು ಹಾಕ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 5 ವರ್ಷಗಳ ನಂತರ ನೋಡಿದ್ರೆ ರವಿ ಹಾಗೂ ಅನು ಇಬ್ಬರು ಮದುವೆಯಾಗಿ ಕೋಲ್ಕತ್ತಾದಲ್ಲಿ ವಾಸ ಮಾಡ್ತಿರ್ತಾರೆ. ಅನು ಈಗ ಗರ್ಭಿಣಿಯಾಗಿರ್ತಾಳೆ. ಆದ್ರೆ ರವಿಗೆ ಕಣ್ಣಿನ ದೃಷ್ಟಿ ಪೂರ್ತಿಯಾಗಿ ಹೊರಟು ಹೋಗಿ ಆತ ಈಗ ಸಂಪೂರ್ಣವಾಗಿ ಅಂಧನಾಗಿರ್ತಾನೆ. ರವಿಯನ್ನ ನೋಡಿದ ಅನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಆತ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈ ರವಿ ಆ ದಿನ ಊರನ್ನ ಬಿಟ್ಟು ಹೊರಟು ಬರ್ತಿದ್ದಾಗ ದಾರಿಯಲ್ಲಿ ಆ ಕಣ್ಣಿನ ಆಸ್ಪತ್ರೆಯಲ್ಲಿ ಇವನಿಗೆ ಆಪರೇಷನ್ ಮಾಡಿಸೋದಕ್ಕೆ ಸಜೆಸ್ಟ್ ಮಾಡಿದ್ದ ಆ ಲೇಡಿ ಡಾಕ್ಟರ್ ಸಿಗ್ತಾರೆ. ಇವನನ್ನು ನೋಡಿದ ಆ ಡಾಕ್ಟರ್, ರವಿ ಹೇಗಿದ್ಯಾ, ನಿನ್ನ ಕಣ್ಣಿನ ಆಪರೇಷನ್ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ರವಿ, ಇನ್ನೂ ಇಲ್ಲ ಮೇಡಮ್, ದುಡ್ಡನ್ನ ಕಟ್ಟಿ ಆಪರೇಷನ್ ಗೆ ವೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಈಗ ಆ ಡಾಕ್ಟರ್ ಈ ರವಿಗೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ನೀನು ಆಸ್ಪತ್ರೆಗೆ ಬಂದಿದ್ದಾಗ ನಿನ್ನ ಬಳಿ ಎಲ್ಲವನ್ನ ಓಪನ್ ಆಗಿ ಹೇಳಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ತುಂಬಾನೇ ಪ್ರೆಷರ್ ಇರುತ್ತೆ. ಇದೇ ಕಾರಣಕ್ಕೆ ನಾನು ನಿನಗೆ ಆವತ್ತು ನಿಜ ಹೇಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಿನ್ನ ಕಣ್ಣಿನ ರೆಟಿನ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಆಪರೇಷನ್ ಮಾಡಿದ್ರು ಕೂಡ ನಿನ್ನ ಕಣ್ಣಿನ ದೃಷ್ಟಿ ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ಇದೇ ಕಾರಣಕ್ಕೆ ನಾನು ನಿನಗೆ ಬೇಕಾದ್ರೆ ಮತ್ತೊಂದು ಹಾಸ್ಪಿಟಲ್ ನಲ್ಲಿ ಸೆಕೆಂಡ್ ಒಪಿನಿಯನ್ ಪಡೆದುಕೋ ಅಂತ ಹೇಳಿದ್ದೆ, ನೀನ್ಯಾಕೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಲಿಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ಡಾಕ್ಟರ್ ಹೇಳಿದ ಮಾತುಗಳನ್ನ ಕೇಳಿದ ರವಿಗೆ ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ಆವೇಶದಲ್ಲಿ ಶ್ವೇತಾಳನ್ನ ಕೊಲೆ
ಮಾಡಿ ನಂತರ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡಿಬಿಟ್ನಲ್ಲ ಅಂತ ತುಂಬಾನೇ ದುಃಖ ಪಟ್ಟಿರ್ತಾನೆ. ಇದಾದ ನಂತರವೇ ಅನುಳನ್ನ ಮೀಟ್ ಮಾಡಿ ನಡೆದ ಎಲ್ಲವನ್ನ ಕೂಡ ಆಕೆಗೆ ಹೇಳಿ ಆಕೆಯ ಜೊತೆ ಮದುವೆಯಾಗಿ ಕೋಲ್ಕತ್ತಾಗೆ ಬಂದು ಬಿಟ್ಟಿರ್ತಾನೆ. ಆ ಮೂಲಕ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ರವಿ ತನ್ನ ಕಣ್ಣಿನ ದೃಷ್ಟಿಯನ್ನ ಪರ್ಮನೆಂಟ್ ಆಗಿ ಕಳೆದುಕೊಂಡು ಬಿಟ್ಟಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.